अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं ಗಾಂಚ ಒಂದೇ ಭಾರತ ಮಾತರಂ. ಅಗ್ರಾಸೀನರಾಗಿರುವ ಅಭ್ಯಾಗತರಿಗೂ ಸೇರಿದಂತ ಎಲ್ಲ ಪೋಷಕರಿಗೂ ಹೆತ್ತವರಿಗೂ ಮಕ್ಕಳಿಗೂ ವಂದನೆಗಳು. ಒಂದು 10 ನಿಮಿಷದ ಕಾರ್ಯಕ್ರಮ ಅಷ್ಟೇ ಪಾದ ಪೂಜನ ಅಂದ್ರೆ. ಆದ್ರೆ ಅದನ್ನಷ್ಟನ್ನೇ ಮಾಡಿಬಿಟ್ರೆ ನಾವು ಏನು ಮಾಡಿದೀವಿ ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಇವಾಗ ಇರುವಂತದ್ದೇ ಹಾಗೆ, ಜ್ಞಾತವ್ಯಂ ನಿಧಿಧ್ಯಾಸಿತವ್ಯಂ ತತಃಪರಂ ಕರ್ತವ್ಯಂ. ಯಾವುದೇ ಆಚರಣೆಗಳಿರಲಿ, ಅದು ಪೂಜೆ ಪುನಸ್ಕಾರ ಹೋಮ ಹವನ ದಾನ ಧರ್ಮ ಯಾವುದು ಮಾಡುದಿದ್ರೂ ಕೂಡ ಮೊದಲು ಜ್ಞಾತವ್ಯಂ, ನಾವು ಏನು ಮಾಡ್ತಾ ಇದ್ದೇವೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಆ ನಂತರ ನನಗದು ಹೌದು ಅಂತ ಅನ್ನಿಸಬೇಕು ಅಂತ. ನನಗದು ಹೌದು ಅಂತ ಅನ್ನಿಸಿದ ನಂತರ, ನನಗೆ ಮನವರಿಕೆ ಆದ ನಂತರ ಮತ್ತೆ ಕರ್ತವ್ಯ, ಮತ್ತೆ ಅದನ್ನು ಮಾಡಬೇಕು ಅಂತಿರೋದು. ಯಾವುದನ್ನು ನಾವು ತಿಳ್ಕೊಳ್ಳದೆ ಹಾಗೆ ಮಾಡಿದೆವು, ಆಚರಣೆ ಮಾಡಿದೆವು ಅಂತಾದ್ರೆ ಅದಕ್ಕೆ ಮೂಢನಂಬಿಕೆ ಅಂತ ಹೆಸರು. ನಮ್ಮ ಎಲ್ಲಿಯ ಶಾಸ್ತ್ರಗಳಲ್ಲಿ ಕೂಡ ಮೂಢನಂಬಿಕೆಗೆ ಅವಕಾಶ ಇಲ್ಲ ನಿಜವಾಗಿ. ಅದಕ್ಕೋಸ್ಕರ ಜ್ಞಾತವ್ಯ ಅಂತಿರೋದು. ಅದರ ಬಗ್ಗೆ ಈಗ ಮಾತೃಪೂಜನ ಪಿತೃಪೂಜನ ಏನಿದು, ಯಾಕೆ ಇದನ್ನು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಮತ್ತೆ ಅದನ್ನು ಮಾಡೋಣ. ಒಂದು ಸುಂದರವಾದ ಮಾತು ಹಿರಿಯವರು ಹೇಳಿದ್ರುಂಟು, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲವನೌಷಧಂ. ಈ ಜಗತ್ತಲ್ಲಿ ಮಂತ್ರವಲ್ಲದ ಅಕ್ಷರಗಳೇ ಇಲ್ಲ ಅಂತೆ, ಔಷಧವಲ್ಲದ ಯಾವುದೇ ವನಸ್ಪತಿಗಳಿಲ್ಲ. ನಮಗೆ ಕಷ್ಟ ಅಂತ ಏನು ಕೇಳಿದ್ರೆ, ಯಾವ ಅಕ್ಷರವನ್ನ ಮಂತ್ರವಾಗಿ ಹೇಗೆ ಹೇಳುವುದು, ಉಪಯೋಗ ಮಾಡುವುದು ಹೇಗೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾವ ರೋಗ ಬಂದಾಗ ಯಾವ ಎಲೆ, ಯಾವ ಬೇರು, ಯಾವ ವನಸ್ಪತಿಯನ್ನ ಯಾವ ರೋಗಕ್ಕೆ ಮದ್ದಾಗಿ ಹೇಗೆ ಉಪಯೋಗ ಮಾಡುವುದು ಅನ್ನೋದು ನಮಗೆ ಗೊತ್ತಿಲ್ಲದಿರುವಂಥದ್ದು. ಮಂತ್ರವಲ್ಲದ ಅಕ್ಷರವಿಲ್ಲ, ಔಷಧವಲ್ಲದ ಬೇರಿಲ್ಲ. ಮೂರನೇದು ಮುಂದುವರಿದು ಹೇಳ್ತಾರೆ, ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಅದೇ ರೀತಿ ಈ ಜಗತ್ತಲ್ಲಿ ಅಯೋಗ್ಯನಾದ ಯಾವುದೇ ಮನುಷ್ಯ ಇಲ್ಲ, ಒಬ್ಬನೇ ಒಬ್ಬ ಇಲ್ಲ, ಎಲ್ಲರೂ ಯೋಗ್ಯತಾವಂತರೇ. ಸಮಸ್ಯೆ ಏನು ಕೇಳಿದ್ರೆ ಯೋಜಕಸ್ತತ್ರ ದುರ್ಲಭ. ನಾನು ಏನು ಮಾಡಬೇಕು, ಯಾವ ದೃಷ್ಟಿಕೋನ ನನಗಿರ್ಬೇಕು, ನಾನು ಹೇಗೆ ಜೀವನ ಮಾಡಬೇಕು, ಯಾವುದನ್ನು ನಾನು ಕಲಿಬೇಕು ಅನ್ನುವಂಥದ್ದನ್ನ ನಮಗೆ ದಾರಿ ತೋರಿಸುವವರೇ ದುರ್ಲಭ ಈ ಜಗತ್ತಲ್ಲಿ ಅಷ್ಟೇ. ಸರಿಯಾದಂತಹ ಪಥದರ್ಶನ ಮಾಡುವವರು ಯಾರು, ದಾರಿ ತೋರಿಸುವವರು ಯಾರು ಇದ್ದಾರೆ ಅಂತಾದ್ರೆ ಪ್ರತಿಯೊಬ್ಬನೂ ಕೂಡ ಯೋಗ್ಯತಾವಂತನಾಗಿ ಬೆಳೀತಾನೆ. ಅಂತಹ ಪಥದರ್ಶಕವಾದಂತಹ ಒಂದು ಬೋಧಪ್ರದವಾದಂತಹ ಒಂದು ಕಾರ್ಯಕ್ರಮ ಇವತ್ತು. ಈ ಶಾಲೆಯಲ್ಲಿ ಈ ತರದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತ ಮಕ್ಕಳು 10ನೇ ಕ್ಲಾಸ್ ಕಲ್ತಾಯಿತು, ಇನ್ನು ಬೇರೆ ಯಾವುದೋ ವಿದ್ಯಾಸಂಸ್ಥೆಗೆ ನಾವು ಹೋಗ್ತೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಅರ್ಥವತ್ತಾಗಿ ನೆರವೇರಿಸ್ತಾ ಇರುವಂತಹ, ಬೋಧಪ್ರದವಾಗಿ ನಿಮಗೆ ಅರ್ಥ ಆಗಬೇಕಾದಂತಹ ರೀತಿಯಲ್ಲಿ ನಿಮಗೆ ತಿಳಿಸಿ ನಿಮಗೆ ದೀಪ ಪ್ರದಾನ ಮಾಡ್ತಾ ಇರುವಂತದ್ದು ಈ ಶಿಕ್ಷಣ ಸಂಸ್ಥೆ. ಯಾರೋ ಒಬ್ಬ ದೊಡ್ಡ ಸಾಧನೆ ಮಾಡಿದ, ಅವನಿಗೆ ಗೌರವ ಅರ್ಪಣೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ಅಂತ ಇದ್ರೆ, ಆ ಯಾರು ಸನ್ಮಾನ ಮಾಡಿಸಿಕೊಳ್ತಾನ ಅವನ ಯೋಗ್ಯತೆ ಏನು ಅಂತ ಪ್ರಶ್ನೆ ಅಲ್ಲ ಅಂತ. ಯಾರು ಸನ್ಮಾನ ಮಾಡ್ತಾರಲ್ಲ ಅವರು ನಿಜವಾಗಿ ಯೋಗ್ಯತಾವಂತರು. ಯಾವುದೋ ಒಳ್ಳೆಯದನ್ನು ಗುರುತಿಸುವಂತಹ ದೃಷ್ಟಿಕೋನ ಅವರ ಹತ್ರ ಇದೆ ಅಂತ ಅರ್ಥ. ನನಗೆ ಸಂತೋಷ ಆಗಿ ಕೇಳಿದ್ರೆ, ಎಷ್ಟು ಶಾಲೆಗಳಲ್ಲಿ ಈ ರೀತಿಯಾಗಿ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾರೆ. ಒಂದು ಬೆರಳೆಣಿಕೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಇಂತಹ ಕಾರ್ಯಕ್ರಮದ ಆಯೋಜನೆಯ ಮುಖಾಂತರವಾಗಿ ಇಲ್ಲಿ ಕಲಿತು ಮುಂದೆ ಯಾವುದೋ ಶಿಕ್ಷಣ ಸಂಸ್ಥೆಗೆ ಹೋಗಿ ಅಥವಾ ಈ ಸಮಾಜದಲ್ಲಿ ಜೀವನ ಮಾಡುವಂತಹ ಮಕ್ಕಳಿಗೆ ನಮ್ಮ ಜೀವನ ಮುಂದೆ ಹೇಗಿರ್ಬೇಕು ಅಂತ ನಿಮ್ಗೊಂದು ಇವತ್ತು ಒಂದು ಪಾಠ ಹೇಳಿ ಕಳಿಸ್ತಾರಲ್ಲ, ದಾರಿ ತೋರಿಸಿ ಕಳಿಸ್ತಾರಲ್ಲ, ಅದಕ್ಕೋಸ್ಕರ ಈ ಶಿಕ್ಷಣ ಸಂಸ್ಥೆಗೆ, ಇಲ್ಲಿಯ ಬೋಧಕ ವರ್ಗದವರಿಗೆ ಎಲ್ರಿಗೂ ಕೂಡ ನಾವೆಲ್ಲರೂ ರೆಡಿಗಳಾಗಿರ್ಬೇಕು. ಮನುಷ್ಯನಿಗೆ ಕೆಲವೆಲ್ಲ ಕರ್ತವ್ಯಗಳು ಅಂತ ಇರ್ತದೆ. 3 ರೀತಿಯ ಕರ್ಮಗಳು ನಾವು ಮಾಡಲೇಬೇಕಾದಂತೆ. ದೇವರ ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಬೇರೆ ಬೇರೆ ರೂಪದಲ್ಲಿ ಆಚರಣೆಗಳಿವೆ ನಮ್ಮದು. ಹಬ್ಬ ಹರಿದಿನಗಳು, ಎಷ್ಟೆಲ್ಲ ಆಚರಣೆಗಳು. ಅದರಲ್ಲಿ 2-3 ಪ್ರಮುಖವಾದ ರೀತಿ ಇದೆ. ಕೆಲವು
ಕರ್ತವ್ಯಗಳು ಅಂತ, ನಿತ್ಯ ಕರ್ಮಗಳು ಅಂತ ಹೇಳ್ತೇವೆ ಅದನ್ನು. ಇನ್ನು ಕೆಲವು ನೈಮಿತ್ತಿಕ ಕರ್ಮಗಳು, ಕೆಲವು ಕಾಮ್ಯ ಕರ್ಮಗಳು ಅಂತ. ನಿತ್ಯ ಕರ್ಮಗಳು ಅಂತ ಯಾವುದನ್ನು ಹೇಳಿದ್ದಾರ ಅದೆಲ್ಲ ಮನುಷ್ಯನ ಕರ್ತವ್ಯಗಳದು. ನಿನಗೆ ಬೇಕಾದ್ರೆ ಮಾಡಬಹುದು ಅಥವಾ ಮಾಡದೇ ಇರಬಹುದು, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡ ನೆಟ್ಟಿದ್ದೇವೆ ಅಂತ ಇಟ್ಕೊಳ್ಳೋ, ಮನೆ ಎದುರು ತುಳಸಿ ಕಟ್ಟೆ ಇದೆ. ಆ ತುಳಸಿಗೆ ದಿನ ದೀಪ ಇಡಬೇಕು ಅಥವಾ ಒಂದು ಚೆಂಬು ನೀರು ಹಾಕ್ತಾರೆ ಕೆಲವರ ಮನೆಯಲ್ಲಿ ಒಂದು ಸಂಧ್ಯಾ ವಂದನೆ ಮಾಡುವ ಪದ್ಧತಿ ಇರ್ತದೆ, ಅವರವರ ಕುಲಾಚಾರ ಪ್ರಕಾರ ಅವರವರ ಪದ್ಧತಿ. ಕೆಲವರ ಮನೆಯಲ್ಲಿ ದೈವಗಳನ್ನ ನಂಬಿರ್ತಾರೆ, ಆ ದೈವಕ್ಕೆ ಒಂದು ಹೂ ಕೊಯ್ದು ಇಡುವಂಥದ್ದು, ಒಂದು ಚೆಂಬಲ್ಲಿ ಲೋಟೆಯಲ್ಲಿ ನೀರು ಕೊಂಡೋಗಿ ದೈವದ ಎದುರು ಇಡ್ತಾರೆ. ಇಂಥದ್ದು ಯಾವುದೋ ಒಂದು ಆಚರಣೆ ಇರ್ತದೆ. ಕೆಲವು ಮನೆಗಳಲ್ಲಿ ಅವರು ಊಟ ಮಾಡ್ಲಿಕ್ಕೆ ಮೊದಲು ಸ್ವಲ್ಪ ಅನ್ನವನ್ನು ದನಕ್ಕೆ ಕೊಟ್ಟು ಬಂದು ಮತ್ತೆ ಊಟ ಮಾಡ್ತಾರೆ, ಅದವರ ಮನೆಯ ಪದ್ಧತಿ. ಕೆಲವರೆಲ್ಲ ಊಟ ಮಾಡ್ಲಿಕ್ಕೆ ಮೊದಲು ಪಿತೃಗಳಿಗೆ, ಹಿರಿಯವರಿಗೆ ಅಂತ ಹೇಳಿ ಯಾವ ಉದ್ದೇಶದಲ್ಲಿ ಇಡ್ತಾರೋ ಗೊತ್ತಿಲ್ಲ, ಅವ ಊಟ ಆರಂಭ ಮಾಡ್ಲಿಕ್ಕೆ ಮೊದಲು ಒಂದು ಸ್ವಲ್ಪ ಅನ್ನದಿಟ್ಟು ಹೊರಗಿಟ್ಟು ಮತ್ತೆ ಊಟ ಮಾಡ್ತಾರೆ ಕೈ ಮುಗಿದು. ಯಾವುದೋ ಒಂದು ಅವಳ ಕುಲದಲ್ಲಿ ಬಂದಿರುವಂತಹ ಆಚಾರಗಳು, ಪದ್ಧತಿಗಳಿದೆಯಲ್ಲ, ಅದನ್ನ ನಿತ್ಯ ನಿರಂತರ ಮನುಷ್ಯ ಮಾಡ್ತಾ ಇರಬೇಕು. ಅದನ್ನು ಮಾಡಿದ್ರಿಂದಾಗಿ ನಾನು ಸಂಧ್ಯಾ ವಂದನೆ ಮಾಡಿದ್ದೇನೆ, ನಾನು ಗಾಯತ್ರಿ ಜಪ ಮಾಡಿದ್ದೇನೆ, ನನಗೆ ದೇವರನ್ನು ಒಳ್ಳೇದು ಮಾಡ್ತಾನೆ ಇಲ್ಲ. ಯಾವುದೇ ವಿಶೇಷವಾದ ಫಲವನ್ನ ಈ ನಿತ್ಯಾನುಷ್ಠಾನವನ್ನ ಮಾಡಿದ್ರೆ ದೇವರು ನಮಗೆ ಒಳ್ಳೆದನ್ನ, ವಿಶೇಷ ಫಲವನ್ನ ಅನುಗ್ರಹ ಮಾಡ್ತಾನೆ ಅಂತಿಲ್ಲ. ಆದ್ರೆ ನಿತ್ಯ ಕರ್ಮಗಳಿಂದ ವಿರಹಿತನಾದ್ರೆ, ನಿತ್ಯ ಕರ್ಮಗಳನ್ನು ಯಾರಾದ್ರೂ ಮಾಡದೇ ಇದ್ರೆ ಆತನಿಗೆ ಪಾಪ ಬರ್ತದೆ. ಸ್ಪಷ್ಟವಾಗಿ ಶಾಸ್ತ್ರಕಾರ ಮಾತಿದೆ. ಯಾಕದು ಕೇಳಿದ್ರೆ ಅದು ನಮ್ಮ ಕರ್ತವ್ಯ ಅಂತ ಲೆಕ್ಕ. ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಈ ಭೂಮಿಯ ಮೇಲೆ ಇದ್ದೇವಲ್ಲ, ನೀರು ಇಲ್ಲ ಅಂತ ಆ ಭೂಮಿ ನಮಗೆ ಯಾರು ಕೊಟ್ರು? ಕುಡಿಲಿಕ್ಕೆ ನೀರಿಲ್ಲ ಅಂತ ಆದ್ರೆ ಬದುಕಲಿಕ್ಕೆ ಆಗ್ತದ? ಉಸಿರಾಡ್ಲಿಕ್ಕೆ ಗಾಳಿ ಬೇಕು ನಮಗೆ. ನಮ್ಮ ಹಾರಾಟ, ಓಡಾಟ, ನಡೆದಾಟ ಎಲ್ಲ ಮಾಡ್ಲಿಕ್ಕೆ ಒಂದಷ್ಟು ಖಾಲಿ ಜಾಗ ಬೇಕು. ಆಕಾಶ, ಬೆಳಕು, ನಾವು ಏನೋ ತಿನ್ಬೇಕಾದ್ರೆ, ಬೇಯಿಸ್ಬೇಕಾದ್ರೆ, ಅಥವಾ ಚಳಿ ಬಂದಾಗ ಚಳಿಯಾದಾಗ ಚಳಿ ಕಾಯಿಸ್ಬೇಕು ಅಂತ ಆದ್ರೆ, ಅಥವಾ ನಾವು ತಿಂದದ್ದು ಒಳಗಡೆ ಕರಗಬೇಕಾದ್ರೂ ಒಳಗಡೆ ಒಂದು ಅಗ್ನಿ ಬೇಕು, ಜಠರ ಅಗ್ನಿ ಅಂತ ಕರಿತೇವೆ. ಇಡೀ ಜೀವನದಲ್ಲಿ ಆ ಬೆಳಕು, ಅಗ್ನಿ ಇಲ್ಲದೆ ಜೀವನ ಇಲ್ಲ. ಇದೆಲ್ಲವನ್ನ ನಮ್ಗೆ ಯಾರೋ ಕೊಟ್ಟಿದ್ದಾನಲ್ಲ, ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಬೇಕಾದ್ರೆ ನೀವು ಪ್ರಕೃತಿ ಅಂತ ಕರೀರಿ, ನಾವು ಕರೆದದ್ದು ನಮ್ಮ ಹಿರಿಯವರು ದೇವರು ಅಂತ ಹೇಳಿ ಕೊಟ್ಟದ್ದು ನಮಗೆ. ಚಿಕ್ಕ ಚಿಕ್ಕ ಯಾವುದೋ ಒಂದು ಉಪಕಾರ ಮಾಡಿದವರನ್ನ ಸ್ಮರಣೆ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ನಮಗೆ ಯಾವುದೋ ಒಂದು ಪುಟ್ಟ ಸಹಾಯ ಮಾಡಿದವನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿದೆ. ಹಾಗಾದ್ರೆ ನಮಗೆ ಇಡೀ ಜೀವನಕ್ಕೆ ಬೇಕಾದನ್ನೆಲ್ಲ ಯಾರೋ ಒಬ್ಬ ಕೊಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು ನಾವು ಅಂತ. ಅದಕ್ಕೋಸ್ಕರ ಆ ಎಲ್ಲವನ್ನ ಈ ಬದುಕಲಿಕ್ಕೆ ನಮಗೆ ಈ ಜಗತ್ತಲ್ಲಿ ಯಾರೋ ಒಬ್ಬ ಕೊಟ್ಟಿದ್ದಾನಲ್ಲ, ಯಾವುದೋ ಒಂದು ಶಕ್ತಿ ಕೊಟ್ಟಿದೆಯಲ್ಲ, ಅದನ್ನ ಸ್ಮರಣೆ ಮಾಡುವಂಥದ್ದು ಮನುಷ್ಯನ ಕರ್ತವ್ಯ. ಅದಕ್ಕೆ ನಿತ್ಯ ಕರ್ಮಗಳು ಅಂತ ಹೆಸರು. ಅದನ್ನು ಮಾಡದೇ ಇದ್ರೆ ಪಾಪ ಬರ್ತದೆ. ಅದರಲ್ಲಿ ಒಂದು ಭಾಗ ನಿತ್ಯ ಕರ್ಮಗಳಲ್ಲಿ ಇದ್ದು ಇವತ್ತು ಕಳ್ಕೊಂಡಿದ್ದೇವೆ ನಾವು. ಅದು ಯಾವುದು ಕೇಳಿದ್ರೆ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಾಗ್ಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೊರಡ್ಲಿ, ನಾನು ವಿದ್ಯೆಗೆ ಅಂತ ಶಾಲೆಗೆ ಹೊರಟು ಹೋಗ್ತೇನೆ ಅಂತ ಇಟ್ಟುಕೊಳ್ಳು, ಹೋಗುವ ಸಂದರ್ಭದಲ್ಲಿ ಹಿರಿಯವರದ್ದು ಕಾಲು ಹಿಡಿದು ಹೋಗುವಂತ ಒಂದು ಪದ್ಧತಿ. ಅಪ್ಪ ಅಮ್ಮ ಮನೆಯಲ್ಲಿ ಇದ್ದಾರೆ, ಅಪ್ಪ ಅಮ್ಮನ ಕಾಲಿಟ್ಟು ಶಾಲೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗುದು ಅಷ್ಟೇ, ಬೇರೆ ಎಂತ ಮಾಡ್ಲಿಕ್ಕಿಲ್ಲ. ಎಷ್ಟು ಕಡೆಗಳಲ್ಲಿ ಉಳ್ಕೊಂಡಿದೆ. ಈಗ ಮತ್ತೆ ಮತ್ತೆ ನೆನಪಿಸಲಿಕ್ಕೆ ಶುರು ಮಾಡಿ ಕೆಲವು ಮನೆಗಳಲ್ಲಿ, ಒಂದು 100ರಲ್ಲಿ 10 ಮನೆಗಳಲ್ಲಿ ಮಕ್ಕಳು ಮಾಡ್ತಾರೆ ಏನು. ಆದ್ರೆ ನಿತ್ಯ ಅಪ್ಪ ಅಮ್ಮನ ಸ್ಮರಣೆ ಮಾಡಬೇಕಾದ್ದು, ಅವರಿಗೆ ಗೌರವ ಕೊಡಬೇಕಾದ್ದು ಮಕ್ಕಳ ಕರ್ತವ್ಯ. ಅದನ್ನು ಮಾಡಿದ್ರಿಂದಾಗಿ ನಮಗೆ ಮಕ್ಕಳಿಗೆ ಪುಣ್ಯ ಬರ್ತದೆ ಅಂತ ಇಲ್ಲ, ಮಾಡದೇ ಇದ್ರೆ ಪಾಪ ಬರ್ತದೆ ನಮಗೆ. ಆ ಜ್ಞಾನ ಬೇಕು ಮಕ್ಕಳಿಗೆ. ಅದನ್ನ ಇವತ್ತು ನಿಮಗೆ ನೆನಪಿಸಲಿಕ್ಕೆ ಹೊರಟದ್ದು ಅದು ಮಾತೃ ಪೂಜನ, ಅದು ಪಿತೃ ಪೂಜನ. ಇವತ್ತು ನಾವು ಏನಾಗಿದ್ದೇವೋ ಅದಕ್ಕೆ ಅಷ್ಟಕ್ಕೂ ಕಾರಣ ನಮ್ಮ ಅಪ್ಪ ಅಮ್ಮ. ಶಾಲೆ, ಶಿಕ್ಷಣ ಸಂಸ್ಥೆ ಒಂದು ಮಟ್ಟಕ್ಕೆ ನಮಗೆ ಬೇಕಾದಂತಹ ದಾರಿಯನ್ನು ತೋರಿಸುವುದಲ್ಲದೆ ಬೇಕಾದನ್ನೆಲ್ಲ ಹೇಳಿಕೊಡ್ಲಿಕ್ಕೆ ಶಾಲೆಯಲ್ಲಿ ಮಾಸ್ಟರ್ಗಳಿಗೆ ಆಗುದಿಲ್ಲ ಅಂತ. ಯಾವ ಶಾಲೆಯ ಪಠ್ಯ ವಿಷಯಗಳಿರ್ತದೆ, ಆ ಪಠ್ಯ ವಿಷಯಗಳ ಜೊತೆಗೆ ಒಂದಷ್ಟು ತತ್ವಗಳನ್ನ, ಒಂದಷ್ಟು ಆದರ್ಶಗಳನ್ನ ನಿಮಗೆ ಹೇಳಿಕೊಡುವಂತಹ ಪ್ರಯತ್ನವನ್ನ ಶಿಕ್ಷಕರು ಮಾಡಿರ್ತಾರೆ. ಒಂದು ದಿನದಲ್ಲಿ 5 ಗಂಟೆ 6 ಗಂಟೆ ಶಾಲೆಯಲ್ಲಿ ಇರ್ತೇವೆ ಹೆಚ್ಚಾದ್ರೆ, ಒಂದು ದಿನಕ್ಕೆ 24 ಗಂಟೆ ಇದೆಯಲ್ಲ. ಹಾಗಾದ್ರೆ ಉಳಿದ ಒಂದು 17-18 ಗಂಟೆ ಆ ಮಕ್ಕಳು ಮನೆಯಲ್ಲೇ ಇರುವುದು ಅಂತ. ನಮ್ಮ ಮನೆಯ ಸಂಸ್ಕಾರ ಏನಿದೆ, ನಾವು ಮನೆಯಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತೇವೆ ಅದನ್ನು ನೋಡಿಯೇ ಮಕ್ಕಳು ಕಲಿಯುವುದು, ಹೊರಗಿನ ಶಿಕ್ಷಣ ಸಂಸ್ಥೆಯಿಂದ ಅಲ್ಲ. ಹಾಗಿರುವಾಗ ಅಪ್ಪ ಅಮ್ಮನ ದೊಡ್ಡ ಜವಾಬ್ದಾರಿ ಇದೆ. ನಾವು ಮನೆಯಲ್ಲಿ ಹೇಗಿರ್ಬೇಕು, ಯಾವ ಶಬ್ದಗಳು ನಮ್ಮ ಬಾಯಿಯಿಂದ ಬರಬಾರದು, ಯಾವುದು ಬರಬೇಕು, ನಮ್ಮ ಜೀವನ ಪದ್ಧತಿ ಹೇಗಿರ್ಬೇಕು, ನಾವು ಯೋಚನೆ ಮಾಡುವ ರೀತಿ ಏನಿಂದ ಅದನ್ನೇ ಮಕ್ಕಳು ಕಲಿತುಕೊಳ್ತಾರೆ.
ದೊಡ್ಡ ಗುರುತರವಾದಂತಹ ಜವಾಬ್ದಾರಿ ಅಪ್ಪ ಅಮ್ಮನ ಮೇಲಿದೆ, ಅದಕ್ಕಿಂತ ಮಕ್ಕಳ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಅಂತ ನಮಗೆಲ್ಲ ಉಪನಿಷತ್ತುಗಳಲ್ಲೆಲ್ಲ ಬರುವಂತ ಮಾತಿದೆ. ತಪ್ಪು ಮಾಡದ ಮನುಷ್ಯ ಯಾರು? ಎಲ್ಲರೂ ತಪ್ಪು ಮಾಡ್ತಾರೆ. ಎಲ್ಲರ ಬಾಯಿಂದ ಒಂದೊಂದ್ಸಲ ಗೊತ್ತಿಲ್ಲದೆ ಕೆಟ್ಟ ಶಬ್ದಗಳೆಲ್ಲ ಬರ್ತದೆ. ಇಲ್ಲಿ ಸಿಟ್ಟುಗೊಳ್ಬಾರ್ದು, ಅಲ್ಲಿ ವೃಥ ಸುಮ್ಮನೆ ಸಿಟ್ಟುಗೊಳ್ತೇವೆ ನಾವು. ಇಂಥದ್ದೆಲ್ಲ ಆಗ್ತದೆ ಮನುಷ್ಯರಲ್ಲಿ. ಮನುಷ್ಯ ಸಹಜ ಅಲ್ಲ, ಉಪ್ಪು ಖಾರ ಹುಳಿ ತಿನ್ನುವರು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲವೂ ನಮ್ಮೊಳಗಡೆ ಇದೆ. ಚಿಕ್ಕವರಿಗೆ ನೀವು ಹೀಗೆ ಇರಬೇಕು ಅಂತ ನಾವು ದೊಡ್ಡವರು ಹೇಳಬೇಕಾದ್ರೆ ನಾನು 100% ಸರಿಯಾಗಿರ್ಲಿಕ್ಕೆ ಆಗುದಿಲ್ಲ ಅಂತ, ನಾನು ದೇವರಲ್ಲ ಅಂತ ಪ್ರಯತ್ನ ಮಾಡಬಹುದು, ಎಷ್ಟು ಸಾಧ್ಯ ಉಂಟ ಅಷ್ಟು. ಅದಕ್ಕೆ ಮಕ್ಕಳಿಗೆ ಉಪದೇಶ ಮಾಡ್ಲಿಕ್ಕೆ ಉಪನಿಷತ್ತುಗಳಲ್ಲಿ ಬರ್ತದೆ, ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ. ಮಕ್ಕಳೇ ಇದನ್ನು ಕಲ್ತುಕೊಳ್ಳಿ, ಅಪ್ಪ ಅಮ್ಮನಲ್ಲಿ ಯಾವ ಕೆಟ್ಟದ್ದು ಇದೆ ಅದನ್ನ ನೋಡಿ ನೀವು ಕಲ್ತುಕೊಳ್ಳುವುದಲ್ಲ. ಯಾನಿ ಅಸ್ಮಾಕಂ ಸುಚರಿತಾನಿ, ಯಾವುದು ನಮ್ಮ ಒಳ್ಳೆತನ ಇದೆ ಸಾಧ್ಯ ಇದ್ರೆ ಅದನ್ನು ಗುರುತಿಸಿ ಮಕ್ಕಳೇ. ಮಕ್ಕಳಿಗೆ ಕೊಡಬೇಕಾದ ದೊಡ್ಡ ದೃಷ್ಟಿಕೋನ ಇದು ಅಂತ. ನಿಮ್ಮ ಅಮ್ಮನಲ್ಲಿ ನಿಮ್ಮ ಅಪ್ಪನಲ್ಲಿ ಎಷ್ಟು ಒಳ್ಳೆತನ ಇದೆ, ಆ ಒಳ್ಳೆತನವನ್ನ ಸಾಧ್ಯ ಇದ್ರೆ ಗುರುತಿಸಿ. ತಾನಿತ್ವಯೋಪಾಸ್ಯಾನಿ, ನೀನು ಜೀವನದಲ್ಲಿ ನನ್ನ ಒಳ್ಳೆತನವನ್ನ ಅಳವಡಿಸಿಕೋ ಸಾಧ್ಯ ಇದ್ರೆ. ನೋ ಇತರಾಣಿ, ಆ ಇಂಗ್ಲಿಷ್ನ ನೋ ಇದೆಯಲ್ಲ ಅದೇ ಅರ್ಥ ಇದಕ್ಕೆ ಸರ್, ಬೇರೆದನ್ನಲ್ಲ ಅಂತ. ಯಾವುದೋ ಒಂದು ಪುಟ್ಟ ತಪ್ಪು ನನ್ನ ಜೀವನದಲ್ಲಿ ನಾನು ಮಾಡಿದ್ದೇನೆ ಅಂತ ಆದ್ರೆ ಮಕ್ಕಳೇ ಅದನ್ನು ನೋಡಿ ನೀವು ಕಲ್ತುಕೊಳ್ಬೇಡಿ, ಅದನ್ನು ಬಿಟ್ಟು ಬಿಡಿ. ನಮ್ಮ ಒಳ್ಳೆತನ, ಅಪ್ಪ ಅಮ್ಮನಲ್ಲಿದ್ದ ಒಳ್ಳೆತನವನ್ನ ನೀವು ಗುರುತಿಸಿರುವ ದೃಷ್ಟಿಕೋನ ದೇವರು ನಿಮಗೆ ಕೊಡ್ಲಿ, ಅದನ್ನ ಗುರುತಿಸಿ ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳಿ ನೀವು ಸಾಧ್ಯ ಇದ್ರೆ. ಯಾವ ಆದರ್ಶಗಳನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದೇವೋ ಒಂದು ಪೀಳಿಗೆ ಕಳೆದು ಮುಂದಿನ ಪೀಳಿಗೆ ಬರ್ಬೇಕಾದ್ರೆ ನಾವು ಗಮನಿಸ್ತಾ ಇದ್ದೇವೆ ಆದರ್ಶಗಳು ಕಡಿಮೆ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಮಾತಾಡ್ಲಿಕ್ಕಿದೆ, ಎಲ್ಲರ ಮನೆಯಲ್ಲಿ ಸಹ ನನ್ನ ಅಜ್ಜ ಅಂತಹ ಸಾಧನೆ ಮಾಡಿದವರು, ನಮ್ಮ ಪಿಜ್ಜೆ ಇಷ್ಟು ಒಳ್ಳೆಯವರು, ನಮ್ಮ ಇಂತಹ ಕುಲ, ನಮ್ಮ ಕುಲದವರನ್ನ ನಮ್ಮ ಹಿರಿಯವರು ಮಾಡಿದ್ದನ್ನ ಅದನ್ನ ನಾವು ಹೊಗಳಬೇಕಾದ್ದು ನಮ್ಮ ಕರ್ತವ್ಯ ಅಲ್ಲ ಅಂತ, ಅದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಹೌದು, ಅದಕ್ಕಿಂತ ಅವರು ಏನು ಸಾಧನೆ ಮಾಡಿ ತೋರಿಸಿದ್ದಾರ ಅದನ್ನ ನಾವು ಮಾಡಬೇಕಲ್ಲ ಜೀವನದಲ್ಲಿ. ಅಪ್ಪನಲ್ಲಿ ಒಳ್ಳೆತನ ಇದೆ, ಅಮ್ಮನಲ್ಲಿ ಒಳ್ಳೆತನ ಇದೆ, ನಿಜವಾಗಿ ಮಕ್ಕಳಲ್ಲಿ ಎಷ್ಟಿರ್ಬೇಕು? ಅಪ್ಪ ಅಮ್ಮ ಇಬ್ಬರಲ್ಲಿ ಇದ್ದಂತಹ ಒಳ್ಳೆತನ ಒಟ್ಟು ಸೇರಿ ನಾವು ಹುಟ್ಟಿರ್ತೇವಲ್ಲ, ಹಾಗಿರುವಾಗ ಅಪ್ಪ ಅಮ್ಮ ಇಬ್ಬರ ಒಳ್ಳೆತನ ನಮ್ಮಲ್ಲಿ ಇರ್ಬೇಕು. ಅವರಿಗಿಂತ ನಾವು ಒಳ್ಳೆಯವರಾಗಬೇಕು, ಅವರಿಗಿಂತ ಸಾಮರ್ಥ್ಯವಂತರಾಗಬೇಕು, ಅವರಿಗಿಂತ ವಿದ್ಯಾವಂತರಾಗಬೇಕು, ಅವರಿಗಿಂತ ಆದರ್ಶ ಜೀವನ ನಮ್ಮದಾಗಬೇಕು. ಆದ್ರೆ ಆ ಹಿರಿಯರ ಒಳ್ಳೆತನವನ್ನ ಮಕ್ಕಳು ಗುರುತಿಸದೇ ಇರುವ ಕಾರಣ ಮಕ್ಕಳ ಭವಿಷ್ಯ ಅಪ್ಪ ಅಮ್ಮನಿಗಿಂತ ಕಡೆ ಆಗ್ತಾ ಉಂಟು. ಇವತ್ತು ಸಮಾಜದ ಒಳ್ಳೆತನವನ್ನ ಗುರುತಿಸಿದ್ರೆ ಏನಾಗ್ತದೆ ಅಂತ ನಮಗೆ ಭಾರತದ 2 ಗ್ರಂಥಗಳ ಮುಖಾಂತರವಾಗಿ ಇಡೀ ಭಾರತದ ಸತ್ಯ ಇತಿಹಾಸ ಏನು ಅನ್ನೋದನ್ನು ಹೇಳಿದಂತಹ ಗ್ರಂಥಗಳು ವ್ಯಾಸ ವಾಲ್ಮೀಕಿಗಳು ಬರೆದಂತಹ ರಾಮಾಯಣ ಮತ್ತು ಮಹಾಭಾರತ. ಮಹಾಭಾರತವನ್ನ ನೋಡಿದ್ರೆ ಮತ್ತು ರಾಮಾಯಣವನ್ನ ನೋಡಿದ್ರೆ ನಮಗೆ ನಮ್ಗೆ ಅರ್ಥ ಆಗ್ತದೆ. ಪ್ರಧಾನವಾಗಿ ಒಂದು ರಾಮಾಯಣವನ್ನೇ ಇಟ್ಟುಕೊಳ್ಳಿ. ರಾಮಾಯಣದಲ್ಲಿ ಒಂದು ಕಡೆಯಿಂದ ರಾಮ, ಇನ್ನೊಂದು ಕಡೆಯಿಂದ ಇಲ್ಲಿ ಪಕ್ಕದಲ್ಲಿದ್ದಂತಹ ಲಂಕೆಯಲ್ಲಿದ್ದಂತಹ ರಾವಣ. ರಾಮ ಏನು ಮಾಡಿದ ಕೇಳಿದ್ರೆ ತನ್ನ ಮನೆಯಲ್ಲಿ ಅಪ್ಪ ಅಮ್ಮ ಇರುವ ರೀತಿಯನ್ನೆಲ್ಲ ನೋಡಿದ, ನೋಡಿ ನಾನು ಹೇಗೆ ಬದುಕಬೇಕು ಅಂತ ಆತ ತೀರ್ಮಾನ ಮಾಡಿದ. ಯಾವುದು ಕೆಟ್ಟ ಕೆಲವು ವಿಚಾರಗಳು ಹೇಳಲಿಕ್ಕೆ ದಶರಥ ಅಂತ ರಾಜ. ದಶರಥ ಎಷ್ಟು ಪ್ರಸಿದ್ಧ ರಾಜನಾಗಿದ್ರು ಕೂಡ ಕೆಲವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದ. ರಾಮ ಅದನ್ನು ಗಮನಿಸಿದ ಅಂತ ಮಗನಾಗಿ, ಯಾರ ಹತ್ರ ಹೇಳಲಿಕ್ಕೆ ಹೋಗ್ಲಿಲ್ಲ. ಅಪ್ಪ ಏನು ಮಾಡಿದ್ದ ಕೇಳಿದ್ರೆ ಅವನಿಗೆ ಪಟ್ಟದರಸಿಯರು 3 ಜನ ಇದ್ರು, 3 ಮದುವೆ ಆಗಿದ್ದ. ರಾಜಾನು ಬಹುವಲ್ಲಭ ಅಂತ ತುಂಬಾ ಜನ ಹೆಂಡತಿಯರಿದ್ರು, ಅದರಲ್ಲಿ ಪ್ರಧಾನವಾಗಿ 3 ಜನ. ರಾಮ ನೋಡಿದ, ಯಾರ ಹತ್ರ ಹೇಳಲಿಲ್ಲ. ಆದ್ರೆ ರಾಮನ ಮನಸ್ಸಿಗೆ ಅನ್ನಿಸಿತು ಅಂತ, ಇದು ನನ್ನ ಅಪ್ಪ ಮಾಡಿದ್ದು ಸರಿ ಇಲ್ಲ, ನಾನು ಹೀಗೆ ಮಾಡಬಾರದು. ನನ್ನ ಜೀವನದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿರ್ತೇನೆ ತೀರ್ಮಾನ ತಗೊಂಡು, ಚಿಕ್ಕ ಪುಟ್ಟ ತೀರ್ಮಾನ ಅಂತ ತಗೊಂಡದ್ದು. ಅಪ್ಪನ ಮನಸ್ಸಿನ ವಾಂಛೆ ಅಪೇಕ್ಷೆ ಏನು ಅಂತ ತಿಳ್ಕೊಂಡು ತಂದೆ ಹೇಳದಿದ್ರು ಕೂಡ ಸರ್ವಸ್ವವನ್ನು ತ್ಯಾಗ ಮಾಡಿ ರಾಮ ಅಪ್ಪನ ಮಾತನ್ನು ನಡೆಸಲಿಕ್ಕೋಸ್ಕರ
ಅಪ್ಪ ಕೊಟ್ಟ ಮಾತು ಅಮ್ಮನಿಗೆ, ಅದನ್ನ ನಡೆಸಲಿಕ್ಕೋಸ್ಕರ ಸರ್ವಸ್ವವನ್ನು, ರಾಜ್ಯವನ್ನು, ದೇಶವನ್ನು ಬಿಟ್ಟು ಕಾಡಿಗೆ ಹೊರಟ. ಇಂತಹ ಒಂದು 2-3 ಚಿಕ್ಕ ನಿರ್ಧಾರವನ್ನ, ಪುಟ್ಟ ನಿರ್ಧಾರವನ್ನ ತಗೊಂಡದಕ್ಕೋಸ್ಕರ ರಾಮ ಇವತ್ತು ದೇವರಾದ. ಅದೇ ಲಂಕೆಯಲ್ಲಿ ರಾವಣ ಇದ್ದ, ನಿಜವಾಗಿ ಬ್ರಾಹ್ಮಣ, ಕುಲದಲ್ಲಿ ಹುಟ್ಟಿದವ, ಮಹಾಬ್ರಾಹ್ಮಣ. ಸಂಸ್ಕೃತದಲ್ಲಿ ಮಹಾಬ್ರಾಹ್ಮಣ ಅಂದ್ರೆ ರಾಕ್ಷಸ ಅಂತ ಅರ್ಥ ಉಂಟು. ನಿಜವಾಗಿ ರಾಕ್ಷಸನಾದ, ಬ್ರಾಹ್ಮಣನಾದವ. ಅವನ ಮನೆಯಲ್ಲಿ ಮಗ ಇದ್ದ. ಅವ ಅಪ್ಪ ಮಾಡುವುದನ್ನು ನೋಡಿದ. ಅಪ್ಪ ಯಾರದೋ ಹೆಂಡತಿಯನ್ನ ತಗೊಂಡು ಬಂದು ಇಲ್ಲಿ ಅಶೋಕ ವಲಯದಲ್ಲಿ ಇಟ್ಟುಕೊಂಡ. ನನ್ನನ್ನು ಮದುವೆ ಆಗುವಂತ ಅವಳಿಗೆ ಪೀಡಿಸಲಿಕ್ಕೆ ಹೊರಟ ಸೀತೆಗೆ. ಮಗನಾದ ಇಂದ್ರಜಿತ್, ಹೆಸರೇನು ನೋಡಿ, ಇಂದ್ರಜಿತ್ತು. ಇಂದ್ರನನ್ನು ಗೆದ್ದು ಬಂದವ ಅವ, ಅದಕ್ಕೆ ಇಂದ್ರಜಿತ್ತು ಅಂತ ಅವನಿಗೆ ಹೆಸರು. ಅವನಷ್ಟು ರಾವಣನಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇತ್ತ, ಅದಕ್ಕಿಂತ ಹೆಚ್ಚು ಶಕ್ತಿ ಈತನ ಹತ್ರ ಇತ್ತು ಅಂತ, ಇಂದ್ರಜಿತ್ತನ ಹತ್ರ ಅಂತ. ಆದ್ರೆ ಆತ ಮಾಡಿದ ತಪ್ಪು ಏನು ಕೇಳಿದ್ರೆ, ಅಪ್ಪ ಯಾವ ತಪ್ಪು ಕೆಲಸವನ್ನು ಮಾಡಿದ್ನ, ಮಗ ಅದನ್ನು ಸಮರ್ಥನೆ ಮಾಡಿಕೊಂಡ. ಸೀತೆಯನ್ನ ತಂದಿಟ್ಟದಕ್ಕೋಸ್ಕರ ಈ ರಾಮನ ಪಡೆಯ ವಿರುದ್ಧ ಹೋರಾಟ ಕೇಳಿದವ ಅಪ್ಪನ ಪರವಾಗಿ. ಅಪ್ಪ ಮಾಡಿದ ತಪ್ಪನ್ನ ಸಮರ್ಥಿಸ್ಲಿಕ್ಕೆ ಹೋಗಿ ಏನಾಯ್ತು ಅಂತ ಆತನ ಜೀವನ. ಸಾಯಬಾರದ ಕಾಲಕ್ಕೆ ಅಪ್ಪ ಅಮ್ಮನ ಕಣ್ಣೆದುರು ಈತ ಬೀದಿ ಹೆಣವಾಗಿ ಹೋದ. ಹಾಗಾದ್ರೆ ಅಪ್ಪ ಮಾಡಿದ ತಪ್ಪನ್ನ ಸಮರ್ಥನೆ ಮಾಡಿಕೊಂಡ್ರೆ ಮಗ ಅಥವಾ ಮಗಳು ಏನಾಗ್ತಾಳೆ ಕೇಳಿದ್ರೆ, ಅಲ್ಲಿ ಉದಾಹರಣೆ ರಾವಣನ ಮಕ್ಕಳು. ಅಪ್ಪ ಮಾಡಿದ ಚಿಕ್ಕ ಪುಟ್ಟ ತಪ್ಪನ್ನ ಯಾರ ಹತ್ರವೂ ಹೇಳದೆ ತಾನು ಮನಸ್ಸಲ್ಲಿ ಇಟ್ಟುಕೊಂಡು ತನ್ನನ್ನು ತಾನು ತಿದ್ದಿಕೊಳ್ಳಿಕ್ಕೆ ಯಾರು ಪ್ರಯತ್ನ ಆಗ್ತಾನ, ಅವ ದೇವಮಾನವಾಗ್ತಾನೆ, ರಾಮನಾಗ್ತಾನೆ. ಅದಕ್ಕೋಸ್ಕರ ಅಂತಹ ಆದರ್ಶ ನಮ್ಮಲ್ಲಿ ಉಳಿಬೇಕು, ನಮ್ಮ ಮಕ್ಕಳಲ್ಲಿ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ವಿದ್ಯಾಸಂಸ್ಥೆಗೆ ಶ್ರೀರಾಮನ ಹೆಸರಲ್ಲೇ ನಮ್ಮ ವಿದ್ಯಾಸಂಸ್ಥೆ ಇರೋದು, ಶ್ರೀರಾಮ ವಿದ್ಯಾಕೇಂದ್ರ ಇದು. ರಾಮನ ಆದರ್ಶಗಳು ನಮ್ಮಲ್ಲಿ ಮೈಗೂಡಬೇಕು ಅಂತ ಇವತ್ತು ನಿಮ್ಮನ್ನು ಕೂತ್ಕೊಳಿಸಿಕೊಂಡು ಅಪ್ಪ ಅಮ್ಮನ ಕಾಲು ತೊಳೆದು ಒಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಅಂತ ಹೇಳಿದ್ದಿದ್ರೆ, ಅದರ ಹಿಂದೆ ಇರುವ ಉದ್ದೇಶ ಏನು ಕೇಳಿದ್ರೆ, ಅಪ್ಪ ಅಮ್ಮನಿಗೆ ಇಂಥ ಮೇಲ್ಪಟ್ಟ ದೇವರಿಲ್ಲ. ಉಪನಿಷತ್ತಿನ ವಾಕ್ಯಗಳು ಮಂತ್ರ ಅಂತ ಕರೆಯುವುದು. ಮನನಾಥ ತ್ರಾಯತೆ ಅಂತ ಮಂತ್ರ ಅಂದ್ರೆ, ನಾವು ಅದನ್ನು ನಿತ್ಯ ಮಾಡ್ತಾ ಹೋದ್ರೆ, ನಿತ್ಯ ಮನನ ಆಗ್ತಾ ಹೋದ್ರೆ ನಮ್ಮನ್ನು ಎಲ್ಲ ಪಾಪಗಳಿಂದ ನಮಗೆ ರಕ್ಷಣೆ ಕೊಡ್ತದೆ, ನಮ್ಮನ್ನು ಮೇಲೆತ್ತುತ್ತದೆ ಅಂತ ಇರುವಂತದ್ದು. ಅಂತಹ ಮಂತ್ರಗಳ ಪೈಕಿ ಮೊದಲು ಯಾವುದೇ ಕಾರ್ಯಕ್ರಮ ಆಗುವಾಗ ಹೇಳ್ತೇವೆ ಅದರ ವಾಕ್ಯವನ್ನ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ. ಮೊದಲ ವಾಕ್ಯ ಯಾವುದು? ಅದೇ ಜನನಿ ತಾನೇ ಮೊದಲ ಗುರು, ಮಾತೃದೇವೋ ಭವ. ನಿಮ್ಮ ಜೀವನದಲ್ಲಿ ನಿಜವಾದ ಮೊದಲ ದೇವತೆ ಅಂತ ಹೇಳಿದ್ರೆ ಅದು ನಿಮ್ಮ ಹೆತ್ತ ಅಮ್ಮ. ಇದನ್ನು ನೆನ್ಪಿಟ್ಟುಕೊಳ್ಳಿ. ದೇವರ ಪೂಜೆ ಮಾಡ್ಲಿಕ್ಕೆ ಮೊದಲು ನಾವು ಈ ವಾಕ್ಯವನ್ನು ಹೇಳುದು ಅಂತ, ಅಪ್ಪ ಅಮ್ಮನ ಕಾಲಿಡಿರಿ ಮತ್ತೆ ಪೂಜೆಗೆ ಕೂತ್ಕೊಳ್ಳಿ ಅಂತ. ಅಂದ್ರೆ ನಿಜವಾದ ದೇವರು ಹೊರಗಡೆ ಬೇರೆ ಎಲ್ಲಿಯೂ ನೀವು ಕಾಣುವ ಬದಲಿಗೆ ನಿಮ್ಮ ಅಪ್ಪ ಅಮ್ಮನಲ್ಲಿ ದೇವರಿದ್ದಾರೆ, ಸಾಕ್ಷಾತ್ ದೇವತೆಗಳವರು. ಇದನ್ನು ಗುರುತಿಸ್ಲಿಕ್ಕೆ ಆಗ್ತದ ಮಕ್ಕಳು ನಿಮಗೆ? ಗುರುತಿಸಿಕೊಳ್ಳಿ ಅನ್ನುವುದನ್ನ ನೆನಪಿಟ್ಟುಕೊಳ್ಳಿಕ್ಕೆ ಆ ಉಪನಿಷತ್ತಿನ ವಾಕ್ಯ ಬಂದಿರುವಂತದ್ದು. ಅದನ್ನು ಮತ್ತೆ ನಿಮಗೆ ನೆನಪಿಸುವ ಪ್ರಯತ್ನ ಇವತ್ತು ಮಾತಾಪಿತರ ಪೂಜನ, ಜನ್ಮದಾತರ ಪಾದ ಪೂಜೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನಲ್ಲಿರುವ ದೇವರನ್ನ ನೀವು ಗಮನಿಸುವ ಹಾಗಾಗಬೇಕು. ಇನ್ನು ಮುಂದಿನ ಜೀವನದಲ್ಲಿ ಯಾವತ್ತಿಗೂ ನಿಮ್ಗೆ ಇದು ನೆನಪಿರ್ಬೇಕು. ನಿಮ್ಮನ್ನು ಕಳಿಸಿಕೊಡ್ಬೇಕಾದ್ರೆ, ಈ ವಿದ್ಯಾಕೇಂದ್ರದಿಂದ ಕಳಿಸಿಕೊಡ್ಬೇಕಾದ್ರೆ ಅಪ್ಪ ಅಮ್ಮನ ಕಾಲು ತುಳಿಸಿ ಪೂಜೆ ಮಾಡಿ ಕಳಿಸ್ತೇವೆ ಅಂತಾದ್ರೆ ನೆನ್ಪಿಟ್ಟುಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನಲ್ಲಿ ಇರುವಂತಹ ಒಳ್ಳೆತನವನ್ನ, ದೇವತ್ವವನ್ನ ನೀವು ಗುರುತಿಸಿ ನಿಮ್ಮ ಜೀವನದಲ್ಲಿ ನಿಮಗೆ ಸೋಲಿಲ್ಲ ಯಾವತ್ತಿಗೂ ಕೂಡ. ಹಾಗೆ ಮುಂದೆ ಹೋದ್ರಿಂದಾದ್ರೆ ಸಾಂಕೇತಿಕವಾಗಿ ಇವತ್ತು ಮಾಡಿಸುವಂತದ್ದಷ್ಟೇ. ಬೇರೆ ಯಾವುದೋ ಪೂಜಾ ಪದ್ಧತಿ, ನೀವು ಸತ್ಯನಾರಾಯಣ ಪೂಜೆ, ಶನಿಕತೆಯ ಪೂಜೆ ಎಲ್ಲ ಇದೆಯಲ್ಲ, ಅಂತದ್ದು ಇದ್ದ ಹಾಗೆ ಮಾತಾಪಿತೃ ಪೂಜನ ಅಂತ ಎಲ್ಲಿ ಪ್ರಯೋಗ ಇಲ್ಲ ಅಂತ. ಆದ್ರೆ ನಿತ್ಯ ಜೀವನದಲ್ಲಿ ಅದನ್ನು ಮಾಡ್ತಾ ಇದ್ರು. ಯಾವುದನ್ನ ನಾವು ನಿರಂತರ ಮಾಡ್ತಾ ಇರ್ತೇವೋ ಅದನ್ನ ಮತ್ತೆ ನೆನಪಿಸಬೇಕಾದಿಲ್ಲ ಅಂತ. ಯಾವುದನ್ನ ಕಳ್ಕೊಳ್ತಾ ಇದ್ದೇವೋ ಅದನ್ನ ನೆನಪಿಸಬೇಕಾಗ್ತದೆ. ಇವತ್ತು ಅಪ್ಪ ಅಮ್ಮನ ಕಾಲು ಹಿಡಿಯುವುದನ್ನ ಕಳ್ಕೊಳ್ತಾ ಇದ್ದೇವೆ. ಅಪ್ಪನಲ್ಲಿರುವಂತಹ ಅಮ್ಮನಲ್ಲಿರುವಂತಹ ಒಳ್ಳೆತನವನ್ನು ಗುರುತಿಸುವುದನ್ನ ಮಕ್ಕಳು ಮರೀತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ಮಕ್ಕಳಿಗೆ ಇದನ್ನ ನೆನಪಿಸಬೇಕು. ನಿಮಗೆ ಈ ಶಾಲೆಯ ಮಕ್ಕಳಿಗೆ ಇದು ಗೊತ್ತಿಲ್ಲ ಅಂತಲ್ಲ, ನಿಮಗೆ ಗೊತ್ತಿದೆ. ಆದ್ರೆ ಮತ್ತೆ ಆ ಭಾವ ಸ್ಫುಟವಾಗಿ ನಿಮ್ಮ ಮನಸ್ಸಲ್ಲಿ ಸ್ಥಾಯಿಯಾಗಿ ಇರ್ಲಿ ಅನ್ನುವುದಕ್ಕೋಸ್ಕರ ಇವತ್ತು ಅಪ್ಪ ಅಮ್ಮನ ಕಾಲು ತುಳಿಸುವಂತಹ ಪಾದ ಪೂಜನವನ್ನ ಮಾಡ್ತಾ ಇರುವಂತದ್ದು. ಈ ಶಿಕ್ಷಣ ನಮಗೆ ಅಪ್ಪ ಅಮ್ಮ ಮಾತ್ರ ಅಲ್ಲ, ಅದೊಂದು ಸಂಕೇತ ಮಾತ್ರ ಅಂತ. ಈ ಶಾಲೆಗೆ ಬಂದು 1 ವರ್ಷವ 2 ವರ್ಷವ 3 ವರ್ಷವ ನೀವು ಎಷ್ಟು ವರ್ಷ ಅಧ್ಯಯನ ಮಾಡಿದ್ದೀರಾ? ಇಷ್ಟು ವರ್ಷಗಳ ಕಾಲ ನಿಮ್ಮ ಅಮ್ಮ ಮನೆಯಲ್ಲಿ ಇರ್ತಾಳೆ. ಆ ಅಮ್ಮನ ಸ್ಥಾನದಲ್ಲಿ ಇಲ್ಲಿ ಯಾರೋ ಇರ್ತಾರೆ ಅಂತ, ನಿಮ್ಮನ್ನು ನೋಡಿಕೊಂಡಿರ್ತಾರೆ ಅಂತ.
ಅವರು ನಿಮಗೆ ಅಮ್ಮನ ಸಮಾನ. ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಮಾತಾಗಿ ಅಂತ ಕರೀತೇವೆ, ಮಾಸ್ಟರ್ಗಳನ್ನ ಶ್ರೀಮನ್ ಅಂತ ಕರೀತೇವೆ. ಹಾಗೆಲ್ಲ ಇಲ್ಲಿ ಕರೆಯುವುದು ಶ್ರೀಮನ್ ಅಂತ ಕರೀತೇವೆ. ಶಬ್ದ ನೆನಪಿರಬೇಕು, ಶ್ರೀಮಾನ್ ಅಲ್ಲ ಶ್ರೀಮನ್. ಸಂಬೋಧನೆ ಮಾಡುವಾಗ ಅವರನ್ನೇ ಕರಿಬೇಕಾದ್ರೆ ಶ್ರೀಮನ್ ಅಂತ ಕರೆಯುವುದು. ಯಾರದ್ದೋ ಹೆಸರು ಹೇಳಬೇಕು ಅಂತ ಇದ್ರೆ ಶ್ರೀಮಾನ್ ರಾಧಣ್ಣ, ಇದು ತಪ್ಪಲ್ಲ ಹೇಳುದು. ಅದು ಅವ್ರು ಎದುರಿರುವಾಗಲ್ಲ ಅಂತ, ಎದುರಿರ್ಬೇಕಾದ್ರೆ ಶ್ರೀಮನ್ ಅಂತ ಕರಿಬೇಕು. ಸಂಬೋಧನಾ ಪ್ರಥಮ ವಿಭಕ್ತಿ ಅದು. ಬೇರೆ ಕಡೆಯಿಂದ ಹೋಗಿದ್ದಾರೆ ಅವರನ್ನ ಹೇಳಬೇಕು ಅಂತಂದ್ರೆ ಶ್ರೀಮಾನ್ ರಾಧಾ, ತಪ್ಪಲ್ಲ. ಆ ಶ್ರೀಮನ್ ಮತ್ತು ಶ್ರೀಮಾನ್ನ ವ್ಯತ್ಯಾಸ. ನಾವು ಶ್ರೀಮನ್ ಅಂತ ಗೌರವ ಕೊಟ್ಟು ಮಾಸ್ಟರ್ಗಳನ್ನ ಕರಿತೇವೆ, ಅವರನ್ನ ಮಾತಾಗಿ ಅಂತಲೇ ಕರಿತೇವೆ. ಅಮ್ಮನ ಸ್ಥಾನ ಮಕ್ಕಳಿಗೆ ಎಷ್ಟೋ ಸಲ ಅರ್ಥ ಆಗ್ತದೆ ಅಂತ ಇಲ್ಲ, ಎಷ್ಟೋ ಸಲ ಅಲ್ಲ, ಹೆಚ್ಚಿನ ಕಡೆಗಳಲ್ಲಿ ಅರ್ಥವೇ ಆಗುದಿಲ್ಲ. ಶಾಲೆಯಲ್ಲಿ ಮಾತಾಜಿಗಳನ್ನು ನೋಡಿದ್ರೆ ಮಕ್ಕಳಿಗೆ ಸಿಟ್ಟು ಬರ್ತದೆ ಎಷ್ಟೋ ಸಲ. ಎಷ್ಟು ಮಾತಾಜಿಗಳನ್ನು ನೋಡಿದ್ರೆ ಆಗುದಿಲ್ಲ. ನಮಗೆ ಕಾಣುದು ಅವರು ಯಾವುದನ್ನು ಮಾಡಬಾರದು ಅಂತ ಹೇಳ್ತಾರೆ, ಹಾಗೆ ಇರ್ಬೇಡ ಅಂತ ಹೇಳ್ತಾರೆ, ಬೈತಾರೆ. ಅದು ಬೈದದ್ದು ಅವರು ಮಾಡಬೇಡ ಅಂತ ಹೇಳಿದ್ದು ಮಾತ್ರ ನಮಗೆ ಕಾಣುದು ಅಂತ. ನಮ್ಮನ್ನು ಅವರು ಎಷ್ಟು ಪ್ರೀತಿಸಿದ್ರು ಅದು ನಮಗೆ ಗೊತ್ತಾಗುದಿಲ್ಲ ಅಂತ. ಅವರು ಯಾವ ಕನಸು ಅವರಿಗಿದ್ದ ಅದನ್ನು ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಮಾಡಿ ತೋರಿಸಬೇಕು ಅಂತ ಆ ಮಾತಾಜಿಗಳು ಎಷ್ಟು ಪರಿಶ್ರಮ ಪಡ್ತಾರೆ, ನಮಗದು ಮಕ್ಕಳಿಗೆ ಅರ್ಥವೇ ಆಗುದಿಲ್ಲ ಎಷ್ಟೋ ಸಲ. ಮನೆಯಲ್ಲಿ ಹಾಗೆ ಸಿಕ್ಕಿದ್ದಕ್ಕೆ ಮುಟ್ಟಿದ್ದಕ್ಕೆ ಅಮ್ಮ ಬೈತಾ ಇರ್ತಾಳೆ, ಹಾಗೆ ಮಾಡಬೇಡ, ಹಾಗೆ ನಿಲ್ಬೇಡ, ಹಾಗೆ ಮಾತಾಡಬೇಡ, ರಾಕ್ಷಸಿಯಾಗಿ ಯಾಕೆ ತಿಂತಿ, ಸ್ವಲ್ಪ ತಿನ್ನು. ಪ್ರತಿಯೊಂದಕ್ಕೂ ಕೂಡ ನಾನು ತಲೆ ಬಾಚಿದ ಅಮ್ಮನಿಗೆ ಸರಿ ಇಲ್ಲ, ಬೊಟ್ಟು ಹಾಕಿದ್ದು ಸರಿ ಇಲ್ಲ, ನಾನು ಬಟ್ಟೆ ಉಟ್ಟದ್ದು, ಹಾಗೆ ಕೂತ್ಕೊಳ್ಬೇಡ, ಹಾಗೆ ನಿಲ್ಬೇಡ, ಒಂದು ಕಾಲಲ್ಲಿ ನಿಲ್ಲಿಗಿಲ್ಲ, ಎರಡು ಕಾಲಿಗೆ ಶಕ್ತಿ ಆಗ್ತದೆ. ಪ್ರತಿಯೊಂದಕ್ಕೆ ಹಿಡಿದದಕ್ಕೆ ಮುಟ್ಟಿದಕ್ಕೆ ಅಮ್ಮ ಬೈತಾಳೆ ಅಂತ ಮಕ್ಕಳಿಗೆ ಎಷ್ಟೋ ಸಲ ಅನ್ನಿಸ್ತದೆ ಅಂತ. ಆದ್ರೆ ಮಕ್ಕಳು ಯೋಚನೆ ಮಾಡ್ಬೇಕಲ್ಲ, ಅಮ್ಮ ನನಗೆ ಬೈತಾಳೆ ಹೌದು, ಊರಿನವರಿಗೆಲ್ಲ ಹಾಗೆ ಬೈತಾಳ ಅಂತ ಇಲ್ಲ, ಬೇರೆಯವರಿಗೆ ಬೈಯುದಿಲ್ಲ, ಮಕ್ಕಳಿಗೆ ಮಾತ್ರ ಬೈಯುದು. ಹಾಗೆ ಯಾಕೆ ಕೇಳಿದ್ರೆ ಆ ಮಕ್ಕಳಲ್ಲಿ ನಿಮ್ಮಲ್ಲಿ ಅಮ್ಮ ಆಕೆಯನ್ನು ಕಾಣ್ತಾ ಇದ್ದಾಳೆ ಅಂತ. ನೀವು ಯಾವ ಪುಟ್ಟ ತಪ್ಪು ಮಾಡಿದ್ರೆ ಅಮ್ಮನಿಗೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಅದಕ್ಕೆ ಅಮ್ಮ ಬೈಯುದು. ಅಪ್ಪ ಜೋರು ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಹೇಳಿದ್ರೆ ರಾಕ್ಷಸ ಯಾರಿಗೂ ಯಾವುದು ಹೇಳಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಅಪ್ಪನ ಮುಖ ನೋಡುವಾಗ ಹೆಚ್ಚಿನ ಮಕ್ಕಳಿಗೆ ಹೆದರಿಕೆ ಆಗ್ತದೆ. ಪ್ರತಿಯೊಂದಕ್ಕೂ ಅವರು ಬೈಯುತ್ತೆ ನಮಗೆ ಅಪ್ಪ, ಯಾಕೆ ಹಾಗೆ ಆಯ್ತು ಅಂತ. ಯಾಕೆ ಕೇಳಿದ್ರೆ ಆ ಅಪ್ಪ ಬೇರೆ ಮಕ್ಕಳ ಹತ್ರ ಒಳ್ಳೆಯದಲ್ಲಿ ಮಾತಾಡ್ತಾರೆ, ಅವರ ಮಕ್ಕಳಲ್ಲಿ ಮಾತ್ರ ಜೋರಲ್ಲಿ ಹಾಗೆ ಅವರದ್ದು ಮುಖ ತೋರಿಸುದು. ಯಾಕೆ ಕೇಳಿದ್ರೆ ಅಪ್ಪನಿಗೆ ಅಮ್ಮನಿಗಿರುವ ಭಾವ ಅದು ಅಂತ. ಅವರಿಗೆ ಅವರು ಏನನ್ನು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರ ಅದನ್ನ ಅವರಿಗೆ ಮಾಡ್ಲಿಕ್ಕೆ ಆಗಿರುವುದಿಲ್ಲ ಎಲ್ಲರಿಗೂ ಕೂಡ. ನಮಗೆ ಯಾವುದನ್ನು ಮಾಡ್ಲಿಕ್ಕೆ ಆಗ್ಲಿಲ್ವ ಅದನ್ನು ನಮ್ಮ ಮಕ್ಕಳು ಮಾಡಿ ತೋರಿಸಬೇಕು ಅನ್ನುವಂತ ಭಾವ ಅಪ್ಪ ಅಮ್ಮನ ಮನಸ್ಸಲ್ಲಿರ್ತದೆ. ಆದ ಕಾರಣ ಅಪ್ಪ ಅಮ್ಮ ನಮಗೆ ಹಾಗೆ ಕಾಣ್ತಾರೆ. ಯಾರು ನಮಗೆ ಹೆಚ್ಚು ಬೈತಾರೆ, ಯಾರು ನಮಗೆ ಹೆಚ್ಚು ಹೊಡಿತಾರೆ, ಇವತ್ತು ಶಾಲೆಯಲ್ಲೆಲ್ಲ ಹೊಡಿಲಿಕ್ಕಿಲ್ಲ, ಮಟ್ಟಕ್ಕೆ ಬಂದಿದೆ, ಅದಕ್ಕೆ ಪರಿಸ್ಥಿತಿ ದೇಶದಲ್ಲಿ ಹೀಗಾಯ್ತೇನೋ ಗೊತ್ತಿಲ್ಲ. ಯಾರು ನಮಗೆ ಹೆಚ್ಚು ಹೊಡಿತಾರೆ, ಯಾರು ನಮಗೆ ಹೆಚ್ಚು ಬೈತಾರೆ, ಅವರು ನಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ ಅಂತ ಅರ್ಥ. ಇದು ಮಕ್ಕಳಿಗೆ ಅರ್ಥ ಆಗಬೇಕು. ಇವತ್ತು ಅಪ್ಪ ಅಮ್ಮನ ಪಾದ ಪೂಜೆ ಮಾಡ್ತಾ ಇದ್ದೇವೆ, ಅದರಿಂದಾಗಿ ನಿಮ್ಮ ಮನಸ್ಸಲ್ಲಿ ಆ ಭಾವ ಸ್ಥಾಯಿಯಾಗಿ ಉಳಿಲಿ. ಅಪ್ಪ ಅಮ್ಮನೇ ನಿಮಗೆ ಮೊದಲ ದೇವರು. ಒಂದು ದಿನ ಅಪ್ಪ ಅಮ್ಮ ಕಂಡ ಕನಸು ಏನಿದೆ ಅದನ್ನು ಸಾಕಾರಗೊಳಿಸುವ ಮಕ್ಕಳು ನೀವಾಗಬೇಕು. ಆಗಬೇಕು ಅಂತಾದ್ರೆ ಅವರ ಆದರ್ಶ ನಿಮಗೆ ಬರಬೇಕು. ಅವರಲ್ಲಿದ್ದಂತಹ ಒಳ್ಳೆತನ, ಆ ಅಪ್ಪ ಅಮ್ಮನಲ್ಲಿದ್ದಂತಹ ಒಳ್ಳೆತನ ಮಕ್ಕಳಲ್ಲಿ ಯಾವತ್ತಿಗೂ ಉಳಿಯುವ ಹಾಗಾಗಿ ಅನ್ನುವುದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ಜನ್ಮದಾತರ ಪಾದ ಪೂಜನೆ ಮಾಡಲಿಕ್ಕೆ ಇರುವಂತದ್ದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.